ಅಕ್ರಮ ನಿವೇಶನ ಹಂಚಿಕೆಯ ಕ್ರಯಪತ್ರವನ್ನ ಸಹಕಾರಿ ಸಂಘಗಳ ಹೆಚ್ಚುವರಿ ರಿಜಿಸ್ಟ್ರಾರ್ ರದ್ದುಪಡಿಸಬಹುದು. ಹೈಕೋರ್ಟ್ ಹೇಳಿಕೆ. ಗೃಹ ನಿರ್ಮಾಣ ಸಹಕಾರ ಸಂಘ ನಿವೇಶನ ಹಂಚಿಕೆಯಲ್ಲಿ ಅಕ್ರಮವಾಗಿದ್ದ ಸಂದರ್ಭಗಳಲ್ಲಿ ಸಹಕಾರಿ ಸಂಘಗಳ ಹೆಚ್ಚುವರಿ ನಿಬಂಧಕರಿಗೆ ಅಕ್ರಮ ಹಂಚಿಕೆಯ ಕ್ರಯಪತ್ರ ರದ್ದುಗೊಳಿಸುವ ಅಧಿಕಾರ ಇದೆ ಎಂದು ಹೈಕೋರ್ಟ್ ತೀರ್ಪು ನೀಡಿದೆ. ಬೆಂಗಳೂರು ದಕ್ಷಿಣ ಚನ್ನಸಂದ್ರದಲ್ಲಿರುವಂತಹ ಬಿಎಂಎಲ್ ಲೇಔಟ್ನ ವಸತಿ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರ್ಜಿ ವಿಚಾರಣೆಯನ್ನು ನಡೆಸಿದಂತಹ ಹೈಕೋರ್ಟ್ ಈ ಮಹತ್ವದ ತೀರ್ಪನ್ನು ನೀಡಿದೆ. ನೂರಾರು ಗೃಹ ನಿರ್ಮಾಣ ಸಹಕಾರ ಸಂಘಗಳ ಪ್ರಕರಣದ ಮೇಲೆ ಈ ತೀರ್ಪು ಗಂಭೀರ ಪರಿಣಾಮವನ್ನ ಬೀರಿದೆ. ಮಾರಾಟ ಕ್ರಯಪತ್ರ ಅಂದರೆ ಸೇಲ್ ಡೀಡ್ ಆದ ನಂತರ ರಿಜಿಸ್ಟ್ರಾರ್ಗೆ ಹಸ್ತಕ್ಷೇಪ ಮಾಡುವ ಯಾವುದೇ ಅಧಿಕಾರ ಇಲ್ಲ ಅಂತ ಆಕ್ಷೇಪಿಸಿ ನಗರದ ಸುರೇಶ್ ಎನ್ನುವವರು ಸಲ್ಲಿಸಿದ್ದಂತಹ ಅರ್ಜಿಯನ್ನ ವಜಾಗೊಳಿಸಿರುವ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಈ ಆದೇಶವನ್ನು ನೀಡಿದೆ. ನಿವೇಶನ ಹಂಚಿಕೆ ಅಕ್ರಮವೆಂದು ಕಂಡುಬಂದರೆ ರಿಜಿಸ್ಟ್ರಾರ್ ಅಂತಹ ಹಂಚಿಕೆಯನ್ನ ರದ್ದುಗೊಳಿಸಬಹುದು. ಹಾಗೆ ಅನಂತರ ಆ ಮಾಹಿತಿಯನ್ನ ಮುಂದಿನ ಕ್ರಮಕ್ಕಾಗಿ ಸ್ಥಳೀಯ ಸಬ್ ರಿಜಿಸ್ಟ್ರಾರ್ ಜೊತೆ ಹಂಚಿಕೊಳ್ಳಬಹುದು. ಆದರೆ ನಿಯಮಗಳನ್ನ ಪಾಲನೆ ಮಾಡಬೇಕಾದದ್ದು ನ್ಯಾಯಾಲಯದ ಆದೇಶದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಇನ್ನು ಕೆಎಸ್ಐ ಕಾಯ್ದೆ ಹಾಗೆ ಕೆಸಿಎಸ್ ನಿಯಮಗಳು, ಸೊಸೈಟಿಯ ಬೈಲಾಗಳು ಅಥವಾ ಅಂಥದ್ದೇ ಉಲ್ಲಂಘನೆಯ ಆರೋಪವಿಲ್ಲದಿದ್ದಾಗ ಸದಸ್ಯರು ಮತ್ತು ಮೂರನೇ ವ್ಯಕ್ತಿಯ ನಡುವಿನ ವಹಿವಾಟು ಸಂಬಂಧ ಸೆಕ್ಷನ್ 70 ಅಡಿಯಲ್ಲಿ ನ್ಯಾಯ ವ್ಯಾಪ್ತಿಯನ್ನ ಪರಿಗಣಿಸಲಾಗುವುದಿಲ್ಲ ಅಂತ ನ್ಯಾಯಪೀಠ ಹೇಳಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.